आपकी आवाज न्यूज के आत्मीय सुस्वागत। ಜಮಾಅತೆ ಇಸ್ಲಾಮಿ ಹಿಂದ್ ಕಲಬುರಗಿ ವತಿಯಿಂದ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಇಂದು ಆದರ್ಶ ಸಮಾಜದ ನಿರ್ಮಾಣ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಶಿಕ್ಷಣದ ಬೆಳಕಿನಲ್ಲಿ ಸೀರತ್ ಪ್ರವಚನ ಕಾರ್ಯಕ್ರಮ ಮೊಹಮ್ಮದ್ ಕುಂಚಿ ಮಂಗಳೂರು ಜಮಾತ್ ಇಸ್ಲಾಮಿ ಹಿಂದೂ ರಾಜ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು। ಈ ಸಂದರ್ಭದಲ್ಲಿ ವಿವಿಧ ಧರ್ಮಗಳ ಗುರುಗಳು, ಮಠಾಧೀಶರು ಮತ್ತು ಶಾಸಕರು, ಕಲಬುರಗಿ ಉತ್ತರ ಮತಕ್ಷೇತ್ರ ಆಲಂಪ್ರಭು ಪಾಟೀಲ್, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲಗಿ, ಲಕ್ಷ್ಮಣ್ ದಸ್ತಿ, ಮಹಂತೇಶ ಕೌಲಗಿ ಹಾಗೂ ಜಮಾಅತೆ ಇಸ್ಲಾಮಿ ಹಿಂದ್ ಜಿಲ್ಲಾಧ್ಯಕ್ಷ ಜಾಕಿರ್ ಹುಸೇನ್ ಮತ್ತು ಹಿಂದೂ ಮುಸ್ಲಿಂ ಅನೇಕ ಧರ್ಮದ ಗಣ್ಯರು, ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು। ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ। ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ ಪ್ರಪ್ರಥಮವಾಗಿ ಪಂಡಿತ್ ರಂಗ ಮಂದಿರದಲ್ಲಿ ಯಾವತ್ತೂ ಕೂಡ ಉರ್ದು ಭವನದಲ್ಲಿ ಆಗ್ತಿತ್ತು। ಬೇರೆ ನಮ್ಮ ದರ್ಗಾ ರೋಡಿಗೆ ಏನಪ್ಪ ಅಂದರೆ ಕಾರ್ಯಕ್ರಮ ಮಾಡ್ತು। ನಾನು ಪ್ರತಿ ಸಲನೂ ಹೋಗ್ತಿದ್ದೆ ಅಲ್ಲಿ, ಆದರೆ ಸ್ವಲ್ಪ ನನಗೆ ಬರಲಿಕ್ಕೆ ತಡ ಆಯಿತು, ಕ್ಷಮಿಸಬೇಕು। ಈ ಒಂದು ಮೊಹಮ್ಮದ್ ಪೈಗಂಬರ್ ಪ್ರಯುಕ್ತವಾಗಿ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಎಲ್ಲ ಸಮಾಜದವರು ಕಲಬುರಗಿಯಲ್ಲಿ ಇರ್ತಕ್ಕಂಥ ತುಂಬಿದ ಮಹಾಸಭೆ ಇವತ್ತು ಜರುಗಿತು। ಇಲ್ಲಿ ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲರೂ, ನಮ್ಮ ಲಕ್ಷ್ಮಣ ದಸ್ತಿಯಾರು ಆಗಿರ್ಬೋದು, ಬೇರೆ ಬೇರೆ ಕರುಣೇಶ್ವರ ಸ್ವಾಮಿಯರಾಗಿರಬಹುದು ಮತ್ತು ಅನೇಕ ವಿವಿಧ ಮಠಾಧೀಶರು ಮತ್ತು ಗಣ್ಯರು ಎಲ್ಲರೂ ಕೂಡ ಭಾಗವಹಿಸಿ ಸಮಾಜದ ಬಗ್ಗೆ, ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ, ಅವರು ನಡೆದು ಬಂದ ದಾರಿಯ ಬಗ್ಗೆ, ಧರ್ಮದ ಬಗ್ಗೆ ಎಲ್ಲ ರೀತಿಯಿಂದ ಮಾನವ ಸಮಾಜಕ್ಕೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜನ್ಮದ ನಿಮಿತ್ತ ಸಾಕಷ್ಟು ಚರ್ಚೆಗಳಾಗಿ ಮಾನವ ಜನ್ಮಕ್ಕೆ ಧರ್ಮದ ದಾರಿ ತೋರಿಸ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ। ಎಲ್ಲರಿಗೂ ಒಳ್ಳೆಯದಾಗಲಿ, ಮೊಹಮ್ಮದ್ ಪೈಗಂಬರ್ ಅವರ ಆಶೀರ್ವಾದ ಮಾನವ ಧರ್ಮದ ಮಾನವ ಕುಲದ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ। ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ, ಅವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಇವತ್ತು ಗುಲ್ಬರ್ಗದಲ್ಲಿ ಒಂದು ಪ್ರವಚನ ಕಾರ್ಯಕ್ರಮ ಜರುಗಿತು। ಜಮಾಅತೆ ಇಸ್ಲಾಮಿ ಹಿಂದಿನ ವತಿಯಿಂದ ರಾಜ್ಯಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ಎಂಬ ಅಭಿಯಾನ ನಡೆಯುತ್ತಾ ಇದೆ। ಈ ಅಭಿಯಾನದ ಉದ್ದೇಶ ಪರಸ್ಪರ ತಿಳುವಳಿಕೆಯನ್ನು ಮೂಡಿಸುವುದು, ಅಪನಂಬಿಕೆಗಳನ್ನು ಹೋಗಲಾಡಿಸುವುದು, ಒಂದು ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣ ನಮ್ಮ ಈ ಅಭಿಯಾನದ ಉದ್ದೇಶ। ಈ ಅಭಿಯಾನದ ಉದ್ದಕ್ಕೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜಮಾಅತೆ ಇಸ್ಲಾಮಿ ಹಮ್ಮಿಕೊಂಡಿದೆ। ಸಂವಾದ ಕಾರ್ಯಕ್ರಮಗಳು, ವಿಚಾರಗೋಷ್ಠಿಗಳು, ಪ್ರವಚನ ಕಾರ್ಯಕ್ರಮ। ಆ ಪ್ರಯುಕ್ತ ಇವತ್ತು ಗುಲ್ಬರ್ಗದಲ್ಲಿ ನಡೆದಂತಹ ಸೀರತ್ ಪ್ರವಚನ ಕಾರ್ಯಕ್ರಮದಲ್ಲಿ ಸರ್ವಧರ್ಮೀಯ ಬಾಂಧವರು ಬಹಳ ಪ್ರೀತಿಯಿಂದ ಭಾಗವಹಿಸಿದ್ದರು ಮತ್ತು ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದರು ಮತ್ತು ಈ ಕಾರ್ಯಕ್ರಮದ ಬಗ್ಗೆ, ಈ ಕಾರ್ಯಕ್ರಮ ಇನ್ನಷ್ಟು ವಿಸ್ತರಣೆ ಆಗಬೇಕು ಎಂಬುದು ಎಲ್ಲರ ಪ್ರಾಮಾಣಿಕ ಅಭಿಪ್ರಾಯವಾಗಿತ್ತು। ಯಾಕೆಂದರೆ ಇಂತಹ ಕಾರ್ಯಕ್ರಮಗಳ ಮೂಲಕ ಸಮಾಜವನ್ನು ಜೋಡಿಸುವ ಕೆಲಸ ನಡೀಬೇಕು, ಅಪನಂಬಿಕೆಗಳನ್ನು ಹೋಗಲಾಡಿಸುವ ಕೆಲಸ, ಅದೇ ರೀತಿ ಸಮಾಜವನ್ನು ತಿದ್ದುವ ಕೆಲಸ ಇಂತಹ ಕಾರ್ಯಕ್ರಮಗಳ ಮೂಲಕ ನಡೀಬೇಕಾಗಿದೆ। ಆದ್ದರಿಂದ ಈ ನಿಟ್ಟಿನಲ್ಲಿ ಜಮಾಅತೆ ಇಸ್ಲಾಮಿ ಈ ಪ್ರಯತ್ನವನ್ನು ಈ ರಾಜ್ಯದ ಉದ್ದಗಲಕ್ಕೂ ನಡೆಸ್ತಾ ಇದೆ। ಜಮಾಅತೆ ಇಸ್ಲಾಮಿ ಹಿಂದ್ ಕಲಬುರಗಿ ವತಿಯಿಂದ ಸೀರತ್ ಪ್ರವಚನ ಕಾರ್ಯಕ್ರಮ ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶ ಸಮಾಜ ನಿರ್ಮಾಣದ ಕುರಿತು ಒಂದು ಒಳ್ಳೆಯ ಸಂದೇಶವನ್ನು ಮಾನವ ಕುಲಕ್ಕೆ ಕೊಡುವಂತಹ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು। ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ತುಂಬ ಖುಷಿಯಾಯಿತು। ಜನಾಬ್ ಮೊಹಮ್ಮದ್ ಕುಲ್ಲಿಯವರು ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಮತ್ತು ಅವರ ಸಂದೇಶ ಕುರಿತು ಭಾಳ ಒಳ್ಳೆಯ ವಿಚಾರಗಳನ್ನು, ಮನುಷ್ಯರನ್ನು ಕೂಡಿಸುವಂತಹ ಮತ್ತು ವಿಭಜನೆ ಮಾಡದೆ ನಾವೆಲ್ಲರೂ ಹೇಗೆ ಮಾನವರು ಒಂದು ಅನ್ನತಕ್ಕಂಥ ವಿಚಾರಗಳನ್ನು ಭಾಳ ಮಾರ್ಮಿಕವಾಗಿ ವ್ಯಕ್ತಪಡಿಸಿ ಇವತ್ತಿನ ದಿನ ಒಂದು ಏಕತೆಯ ಮತ್ತು ಸಮಾನತೆಯ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ। ಅದಕ್ಕೆ ನಾವೆಲ್ಲ ಆ ಭಗವಂತನನ್ನು ನಂಬತಕ್ಕಂಥವರು, ನಾವೆಲ್ಲರೂ ಆ ಮಹಾಮಾನವರು, ಅವರ ಅನುಯಾಯಿಗಳು ಅವರ ಮಾರ್ಗದಲ್ಲಿ ನಡೆಯಬೇಕಂತಕ್ಕಂಥ ವಿಚಾರವನ್ನು ಹೇಳಿ ಎಲ್ಲರಿಗೂ ಶುಭಾಶಯಗಳು ಮತ್ತು ಶುಭವಾಗಲಿ ಎಂದು ನಾನು ಮಾತು ಮುಗಿಸ್ತಾ ಇದ್ದೇನೆ। ಶರಣಾರ್ಥಿ। ಈ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಮಕ್ಕಳು, ಯುವಕರು, ಯುವತಿಯರು, ನಮ್ಮ ಶಿಕ್ಷಣ, ನಮ್ಮ ಒಂದು ಮಾರಲ್ ಲೈಫು, ನಮ್ಮ ಆಧ್ಯಾತ್ಮಿಕ ಜೀವನ, ನಮ್ಮ ಮೌಲ್ಯಗಳು, ಇದರ ಬಗ್ಗೆ ಇವತ್ತು ಬಹಳಷ್ಟು ನಾವು ಕೇಳಿದೆವು। ಇವೆಲ್ಲ ವಿಚಾರಗಳು
ನಮಗೆ ಬಹಳಷ್ಟು ಬೇಕಾಗಿವೆ. ಮನುಷ್ಯರು ಪ್ರೀತಿಯಿಂದ ಬದುಕಬೇಕು. ಮಾನವ ಧರ್ಮವೇ ಶ್ರೇಷ್ಠವಾದ ಧರ್ಮ. ಎಲ್ಲ ಧರ್ಮಗಳು ಬೇಕು. ಎಲ್ಲ ಧರ್ಮಗಳ ಬಗ್ಗೆ ನಾವು ತಿಳುವಳಿಕೆ ಪಡೆಯಬೇಕು. ನಾನು ನನ್ನ ಧರ್ಮವನ್ನು ಮಾತ್ರ ಅಲ್ಲ, ಎಲ್ಲ ಧರ್ಮಗಳನ್ನು ನಾನು ಅರಿತುಕೊಳ್ಳುವ ವ್ಯಕ್ತಿ, ಅರಿತುಕೊಳ್ಳಲು ಪ್ರಯತ್ನ ಮಾಡುವ ವ್ಯಕ್ತಿಯಾಗಬೇಕು. ಮತ್ತು ಒಳ್ಳೆಯ ಸಂದೇಶ ಇವತ್ತು ನಾವು ಕೇಳಿದ್ದೇವೆ. ಆದ್ದರಿಂದ ನನಗೆ ಭಾಳ ಸಂತೋಷವಾಯಿತು. ನಾನು ಫಾದರ್ ಸ್ಟ್ಯಾನಿ ಲೋಬೋ ಕ್ರೈಸ್ಟ್ ಸೈಂಟ್ ಮೇರಿ ಚರ್ಚ್ ವತಿಯಿಂದ ಇಲ್ಲಿ ಬಂದಿದ್ದೇನೆ. ಖುಷಿಯಾಯಿತು. ಜನರಿಗೆ ಕೊಲ್ತಾ ಇದ್ರು, ಮನುಷ್ಯರೇ ಕೊಲ್ತಾ ಇದ್ರು. ಮನುಷ್ಯ ಜಾತಿ ಏನದಲ್ಲ ನೀಚ್ ಕೆಲಸ ಮಾಡ್ತಾ ಇದ್ದ. ಹೆಣ್ಮಕ್ಳಿಗೆ ರಕ್ಷಣೆ ಇದ್ದಿಲ್ಲ, ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡ್ತಾ ಇದ್ರು. ಅವರು ಮಾನವೀಯ ಮೌಲ್ಯಗಳ ವಿರುದ್ಧ ಪ್ರತಿಭಟನೆ ಮಾಡಿ ಸಂದೇಶ ಪ್ರಚಾರ ಮಾಡಿದ್ರು. ಮದೀನಾ ಅಷ್ಟೇ ಅಲ್ಲ, ಮಕ್ಕಾ ಅಷ್ಟೇ ಅಲ್ಲ, ಗಲ್ಫ್ ಕಂಟ್ರಿಗಳು ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಪ್ರತಿಯೊಂದು ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಇಸ್ಲಾಂ ಎಂಬುದು ಒಂದು ಸಂದೇಶ. ಜಗತ್ತಿನಲ್ಲಿ ಏನು ಸಂದೇಶ ಕೊಟ್ಟರ, ಮಾನವ ಜೋಡಿಸಕ್ಕೆ ಕೊಟ್ಟರ. ಪೂಜೆ ಮಾಡೋ ಸಲುವಾಗಿ 5 ನಿಮಿಷ ನಾವು ಚರ್ಚೆಗೆ ಹೋಗ್ಬೋದು, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ 5 ನಿಮಿಷ ಏನೆಲ್ಲ ಮಸ್ಜಿದ್ಗೆ ಹೋಗ್ಬೋದು, 5 ನಿಮಿಷ ಮಂದಿರಕ್ಕೆ ಹೋಗ್ಬೋದು, ಗುರುದ್ವಾರಕ್ಕೆ ಹೋಗ್ಬೋದು. ಆದ್ರೆ ಮನುಷ್ಯತ್ವ ಇಲ್ಲದಂತ ವ್ಯಕ್ತಿ ಯಾವ ಧರ್ಮಕ್ಕೆ ನಮ್ದು ಆ ವ್ಯಕ್ತಿನೇ ಅಲ್ಲ, ಅದು ಧರ್ಮನೇ ಅಲ್ಲ. ಅದಕ್ಕೆ ಪ್ರವಾದಿ ಮೊಹಮ್ಮದರ ಸಂದೇಶ, ಪ್ರವಾದಿ ಮೊಹಮ್ಮದ್ ಅವರ ಒಂದು ಏನು ಧರ್ಮ ಸಂದೇಶ, ಮಾನವ ಮೌಲ್ಯಗಳ ಸಂದೇಶ ಇವತ್ತಿನ ದಿವಸ ಐತಿಹಾಸಿಕ ನಗರಿ ಕಲಬುರಗಿಯಿಂದ ಜಗತ್ತಿಗೆ ನಾವು ಸಂದೇಶ ಕೊಟ್ಟಿದ್ದೀವಿ. ಈ ಜಮಾತೆ ಇಸ್ಲಾಂ ಕೊಟ್ಟಂತ ಕಾರ್ಯಕ್ರಮ ಅಲ್ಲ, ಇದು ಕಲಬುರಗಿಯ ಒಂದು ಸಾಮರಸ್ಯದ ಒಂದು ಸಂಘಟನೆ ಕೊಟ್ಟಂತ ಕಾರ್ಯಕ್ರಮ ಅಂತೇಳಿ ಈ ಮುಖಾಂತರ ಸಮಸ್ತ ಜನತೆಗೆ ನಾನು ಮಾನವೀಯ ಮೌಲ್ಯಗಳಿಗೆ ನೀವು ಪಾಲಿಸಿರಿ, ಶಾಂತಿ ಇರಲಿ. ಓ ಹಿಂದೂ ಹೈ, ಓ ಮುಸಲ್ಮಾನ್ ಹೈ, ಓ ಕ್ರಿಶ್ಚಿಯನ್ ಹೈ, ಓ ಲಿಂಗಾಯತ್ ಹೈ, ವೀರಶೈವ ಹೈ, ಯಾಕಪ್ಪ ಇದೆಲ್ಲ? ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಎಲ್ಲ ಸಮಾಜಕ್ಕೆ ಒಳ್ಳೆ ದಾರಿಯಲ್ಲಿ ಹಾಗೂ ಒಳ್ಳೆ ನಡೆಯಲ್ಲಿ ನಾವೆಲ್ಲ ಹುಡುಕಬೇಕು ಅಂತ ತುಂಬಾ ಒಳ್ಳೆಯ ವಿಚಾರ ಒಂದು ಈ ಕಾರ್ಯಕ್ರಮ. ಮೊಹಮ್ಮದ್ ಪೈಗಂಬರವರು ಎಲ್ಲ ಸರ್ವ ಜನಾಂಗಕ್ಕೆ ಪ್ರೀತಿ ಮಾಡುವ ಒಂದು ಮೊಹಮ್ಮದ್ ಪೈಗಂಬರವರು. ಆ ಸಮಾಜ ಈ ಸಮಾಜ ಅಲ್ಲ, ಪ್ರತಿ ಸಮಾಜ ಎಲ್ಲ ಸಮಾಜಕ್ಕೆ ಒಂದು ಬೇಕಾದಂತ ಪೈಗಂಬರವರು. ಅವರೊಂದು ಒಳ್ಳೆಯ ದಾರಿ ಹಾಗೂ ಜೀವನದಲ್ಲಿ ಎಲ್ಲರೂ ಒಂದು ಒಳ್ಳೆಯ ನಡೆ ನುಡಿಯಲ್ಲಿ ಸಾಗೋಣ. ನಮ್ಮ ರಾಷ್ಟ್ರೀಯ ಬಸವದಳ ಇವತ್ತು ಜಮಾತೆ ಇಸ್ಲಾಂ ಹಿಂದ್ ಕಲಬುರಗಿ ವತಿಯಿಂದ ಒಳ್ಳೆಯ ಒಂದು ಮೊಹಮ್ಮದ್ ಪೈಗಂಬರ ಒಂದು ಸಂದೇಶವನ್ನು, ವಿಶ್ವಮಾನ್ಯ ಸಂದೇಶಗಳನ್ನು ಇವತ್ತು ನಾವು ಭಾಳ ಎಲ್ಲ ಧರ್ಮದ ಗುರುಗಳನ್ನು ಸೇರಿಸಿ ಒಂದು ಚಿಂತನೆಗೆ ಅವಕಾಶವನ್ನು, ಸಾಮರಸ್ಯದಿಂದ ಯಾವ ರೀತಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಯಾವ ರೀತಿ ಒಂದು ಸಾಮರಸ್ಯದಿಂದ ಈ ಭಾರತ ದೇಶದಲ್ಲಿ ಬದುಕಬೇಕು ಅನ್ನೋದನ್ನು ನಮ್ಮ ಎಲ್ಲ ಮಠಾಧೀಶರಾಗಲಿ ಧರ್ಮಗುರುಗಳು ಇವತ್ತು ಹೇಳಿಕೊಟ್ಟರು. ಭಾಳ ಸಂತೋಷದ ವಿಷಯ. ಅನೇಕ ವಿಷಯಗಳನ್ನು ಮಂಡಿಸಿದರು. ಇಸ್ಲಾಂ ಮತ್ತು ಹಿಂದೂಗಳು ಎಷ್ಟು ಸಾಮರಸ್ಯದಿಂದ ನಾವು ಬದುಕಬೇಕು, ಶರಣರು ಸಂತರು ಮಹಾತ್ಮರು ಸಿದ್ಧಪುರುಷರು ಕೊಟ್ಟಂಥ ಅನುಭವಗಳನ್ನು ಅಂತರಂಗದಲ್ಲಿ ಅವಲೋಕಿಸಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಮೊಹಮ್ಮದ್ ಪೈಗಂಬರ್ ಕೊಟ್ಟಂಥ ವಿಶ್ವಮಾನ್ಯ ಸಂದೇಶಗಳು ಇಸ್ಲಾಂದಲ್ಲಿ ಇವತ್ತು ವಿಶ್ವಮಾನ್ಯ ಸಂದೇಶಗಳು ಅಡಗಿವೆ. ಅದನ್ನು ಜನರ ಮನೆ ಮಾನಸಕ್ಕೆ ಮುಟ್ಟಿಸುವಂಥ ಕೆಲಸ ಆಗಬೇಕಾಗಿದೆ. ಮಠಗಳಲ್ಲಿ ನಾವು ಕುರಾನ್ಗಳನ್ನು ಹೇಳಬೇಕು, ಕುರಾನ್ ಮಸೀದಿಗಳಲ್ಲಿ ವಚನ ಸಾಹಿತ್ಯವನ್ನು ಹೇಳಬೇಕು. ಅದೇ ರೀತಿ ಅನೇಕ ಹಿಂದೂ ಭಗವದ್ಗೀತೆಗಳು, ಅನೇಕ ಹಿಂದೂ ಗ್ರಂಥಗಳು, ಸೈನ್ಸ್ ಗ್ರಂಥ, ಈ ರೀತಿ ಎಲ್ಲ ಧರ್ಮದವರು ತಮ್ಮ ಮನೆಯಲ್ಲಿ ಅನ್ಯ ಧರ್ಮದ ವಿಷಯಗಳ, ಅನ್ಯ ಧರ್ಮದ ಬಗ್ಗೆನೂ ಕೂಡ ನಾವು ಸಾಮರಸ್ಯದಿಂದ ಓದಿ ಚಿಂತನೆಯನ್ನು ಮಾಡಿದಾಗ ನಮ್ಮೆಲ್ಲರ ಬದುಕು ಬಹಳ ಸುಂದರವಾಗ್ತದೆ. ಒಂದು ಸುಂದರವಾದ ಒಂದು ಭಾರತವನ್ನು ನಾವು ಕಟ್ಟಬಹುದು. ಆದರ್ಶ ಸಮಾಜ ನಿರ್ಮಾಣ ಪ್ರವಾದಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರಿಗೆ ಒಂದು ಮೆಸೇಜನ್ನು ಕೊಟ್ಟಿತ್ತು. ಈ ಒಂದು ಇಂಥ ಒಂದು ಕಾರ್ಯಕ್ರಮ ನಮ್ಮ ಒಂದು ವರ್ಷದಲ್ಲಿ ಒಂದು 4-5 ಕಾರ್ಯಕ್ರಮ ಆಗಬೇಕಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಮಹಾ ಜನರು ಥಿಂಕರ್ಸ್ ಇದ್ದರು, ಇದು ಒಳ್ಳೆ ಮಾತನ್ನು ಹೇಳಿದರು, ಯುವಕರ ಬಗ್ಗೆ ಮಾತಾಡಿದರು, ಮಹಿಳೆಯರ ಬಗ್ಗೆ ಮಾತಾಡಿದರು. ಆದರೆ ಈ ಒಂದು ಮಧ್ಯಮ ವತಿಯಿಂದ ನಾನು ಹೇಳಬೇಕಾಗ್ತದ್ರೆ ಹೆಣ್ಣುಮಕ್ಕಳು ಮತ್ತಷ್ಟು ಬಹಳ ನೊಂದುತ್ತಾ ಇದ್ದಾರೆ. ಇಂಥ ಒಂದು ಮಹಿಳೆಯರಿಗೆ ನಾವೆಲ್ಲರೂ ಈ ವೇದಿಕೆಯ ಮುಖಾಂತರ ನಾವು ಒಳ್ಳೇದು ಮಾಡಬೇಕು. ಮಹಿಳೆಯರದು ಮತ್ತು ನಾವು ಅವರಿಗೆ ಒಂದು ಸ್ವಾಭಿಮಾನ ಮತ್ತು ಅವರಿಗೆ ಒಂದು ಗೌರವ ಕೊಡಬೇಕು. ಯಾವುದೇ ಒಂದು ಮಹಿಳೆ ಆಗಲಿ ಗೌರವ ಕೊಡಬೇಕು ಅಂತ ನಾನು ಇವತ್ತೊಂದು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಇವತ್ತು ಕರೆಸಿ ನನ್ನನ್ನು ಬಹಳ ಇದು ಮಾಡಿದರು. ಅವರಿಗೂ ತುಂಬ ಧನ್ಯವಾದಗಳು. ಜೈ. ನಮ್ಮ ಪ್ರವಾದಿ ಮೊಹಮ್ಮದ್ ಅವರ ಒಂದು ಸಂದೇಶದ ಒಂದು ಶಿಕ್ಷಣವನ್ನು ಸರ್ವ ಧರ್ಮದವರಿಗೂ ತಿಳಿಯುವಂಥ ಒಂದು ವಿಚಾರವನ್ನು ಜಮಾತೆ ಇಸ್ಲಾಮದ ಬಾಂಧವರು ಈ ಒಂದು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದು ಇದು ಅತ್ಯಂತ ಮಹತ್ತರವಾದಂಥ ಒಂದು ಮೈಲಿಗಲ್ಲು ಅಂತ ನಮಗೆ ಅನಿಸ್ತಾ ಇದೆ. ಯಾಕೆಂದರೆ ಪ್ರವಾದಿ ಮೊಹಮ್ಮದ್ ಅವರು
ಇಡೀ ವಿಶ್ವದ ಮಾನವರಿಗೆ, ಕೇವಲ ಇಸ್ಲಾಂ ಧರ್ಮದವರಿಗೆ ಅಷ್ಟೇ ಅಲ್ಲ, ಸನ್ಮಾರ್ಗವನ್ನು ತಿಳಿಸಲಿಕ್ಕೆ ಅವರು ಪರಮಾತ್ಮನಿಂದ ಕಳಿಸಲ್ಪಟ್ಟಂಥ ಸಂದೇಶವನ್ನು ಸಾರಿಸಲ್ಪಟ್ಟಂಥ ಆ ಮೊಹಮ್ಮದ್ ಪೈಗಂಬರವರು ನಾನೇ ದೇವರು ಅಂತ ಅವರು ಎಂದೂ ಅಂದಿಲ್ಲ. ಇಲ್ಲಿಯೂ ಕೂಡ ಎಲ್ಲ ಮಹಾತ್ಮರು, ದೊಡ್ಡ ದೊಡ್ಡ ಅನುಭವಿಗಳು ಹೇಳಿದರು, ಎಲ್ಲ ಧರ್ಮದ ಗುರುಗಳು ಪರಮಾತ್ಮ ಆಹ್ವಾನದನ, ಆ ನಿರಾಕಾರ ಪರಮಾತ್ಮನ ಈ ಒಂದು ಮೊಹಮ್ಮದ್ ಪೈಗಂಬರವರಿಗೆ ಒಂದು ನೀತಿ, ಧರ್ಮ, ಸತ್ಯತೆ, ಪ್ರಾಮಾಣಿಕತೆ ಇದನ್ನು ಜಗತ್ತಿಗೆ ಸಾರಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಡಿ ಅಂತ ಇಲ್ಲಿ ಕಳಿಸಿದ್ರಲ್ಲ, ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ನಮ್ಮ ಜಮಾತೆ ಇಸ್ಲಾಮಿನ ಬಾಂಧವರೆಲ್ಲರೂ, ಎಲ್ಲ ಧರ್ಮದವರಿಗೆ, ನಾವು ಇವತ್ತು ಅಲೆಮಾರಿ ಜನಾಂಗದವರು, ಸಮಾಜದ ಕಟ್ಟಕಡೆ ಜನ ನಮ್ಮಂಥವ್ರನ್ನೂ ಸಹ ಗುರುತಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವರ ಆಮಂತ್ರಣ ಕೊಟ್ಟಿದ್ದರು. ಈ ನಿಜವಾಗಿ ಈ ಕಾರ್ಯಕ್ರಮ ನೋಡಿ ನಿಮಗೆ ಹೇಳ್ತೀನಲ್ಲ, ಇವತ್ತಿನ ಒಂದು ಕಾಲಮಾನದಲ್ಲಿ ಇಡೀ ವಿಶ್ವದಲ್ಲಿ, ಕೇವಲ ಭಾರತ ಅಷ್ಟೇ ಅಲ್ಲ, ಒಬ್ಬರ ಮನಸ್ಸು ಒಬ್ಬರು ಸರಿ ಇಲ್ಲ. ಈ ಜಗತ್ತು ನಿಂತಿದ್ದು ನಾನು ಮತ್ತು ನಂದು, ಈ ನಾನು ಅನ್ನೋದು ನಂದು ಅನ್ನೋದು ಏನಿದೆಯಲ್ಲ, ಇದರಿಂದ ಇಡೀ ಸಮಾಜ ಮನುಷ್ಯನ ಮನಸ್ಸು ಕಲುಷಿತವಾಗೈತಿ. ಅಂಥ ಒಂದು ದೃಷ್ಟಿಯಲ್ಲಿ ಸರ್ವಧರ್ಮ ಒಂದೇ ಅನ್ನೋ ಒಂದು ದೃಷ್ಟಿಕೋನದಿಂದ ಇಲ್ಲಿ ಜಮಾತೆ ಇಸ್ಲಾಂದವ್ರು ಮಾಡಿದಂಥ ಈ ಹಮ್ಮಿಕೊಂಡಿದ್ದಂಥ ಈ ಕಾರ್ಯಕ್ರಮ ಅತ್ಯಂತ ಮಹತ್ವವಾದಂಥದ್ದು. ಯಾಕಂದರೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ನಮ್ಮದೇ ಆದಂಥ ಒಂದು ಸ್ವಾರ್ಥಕ್ಕಾಗಿ ಮತ್ತೊಬ್ಬರನ್ನು ಬಲಿ ಕೊಡೋದು, ಸಮಾಜದಲ್ಲಿ ಸ್ವಾಸ್ಥ್ಯನ ಹಾಳು ಮಾಡುವಂಥ ವಿಚಾರವನ್ನು ನಡೆದಿದೆಯಲ್ಲ, ಇದನ್ನೆಲ್ಲವನ್ನು ಕೂಡ ನಾವು ಬದಿಗೊತ್ತಿ ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಪರಮಾತ್ಮನ ಮಕ್ಕಳು ನಾವು. ಇವತ್ತು ನೋಡ್ರಿ, ಮೊಹಮ್ಮದ್ ಪೈಗಂಬರವರು, ಯೇಸು ಕ್ರಿಸ್ತವರು, ಆ ಸಿಖ್ ಧರ್ಮದ ಗುರುಗಳು, ಅನೇಕ ಧರ್ಮ ಗುರುಗಳು ಬಂದರು. ಎಲ್ಲರೂ ಕೂಡ ನಾನೇ ಪರಮಾತ್ಮ ಅಂತ ಹೇಳಿಲ್ಲ ಅವರು. ಪರಮಾತ್ಮ ಏಕ ಅಲ್ಲಾ ಏಕ ನೂರ್ ಹೈ ಅಂತ ಹೇಳಿದರು. ಆ ಅಲ್ಲಾ ಏಕ ನೂರ್ ಹೈ ಅಂತ ನಾವೇನಂತಲ್ಲ, ಆ ಪರಮಾತ್ಮನ ಒಂದು ಸಂದೇಶವನ್ನು ಇಡೀ ಸಮಾಜಕ್ಕೆ ಅವರು ಕೊಡ್ತಾ ಇದ್ದಾರೆ. ಈ ಒಂದು ಇಸ್ಲಾಂ ಧರ್ಮದ ವತಿಯಿಂದ ಸೇರಿದಂಥ ಎಲ್ಲ ನನ್ನ ಬಾಂಧವರು, ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿ ಪಂಥದವರಿಗೆ ಕರೆಸಿ ಇವತ್ತಿನ ದಿವಸ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ಮತ್ತು ಈ ಸಂದೇಶವನ್ನು ನಾವು ಕೇವಲ ಪುಸ್ತಕದಲ್ಲಿ ಓದಿ ಕೇಳೋದು, ಈ ಕಿವಿಲಿ ಕೇಳೋದು, ಈ ಕಿವಿಲಿ ಬಿಡೋದು ಆಗಬಾರ್ದು. ನಿಜವಾಗಿ ನಮ್ಮ ಜೀವನದಲ್ಲಿ ಅದನ್ನು ಧಾರಣೆ ಮಾಡಿಕೊಂಡು ನಮ್ಮ ಎಲ್ಲರೂ ಸೇರಿ ನಾವು ಒಂದೊಂದು ತಾಯಿ ಮಕ್ಕಳಾಗಿ, ಅಣ್ಣ ತಮ್ಮರಾಗಿ ನಾವು ಬದುಕಿದಾಗ ಇಲ್ಲಿ ಶಾಂತಿ, ಸುಖ, ನೆಮ್ಮದಿ ಸಿಗಲಿಕ್ಕೆ ಸಾಧ್ಯವಿದೆ. ಅದಕ್ಕಂತೇಳಿ ನಾವೆಲ್ಲರೂ ಇವತ್ತು ಜೀವನ ಅಂದ್ರೇನು, ಖಾನಾ ಪೀನಾ ಸೋನಾ ಏಕ್ ದಿನ ಜರೂರ್ ಜಾನಾ, आना और जाना, इसके बीच में जो कुछ करते हैं ना वो भगवान को पसंद आना, वैसा हमारा जिंदगी रहना. इसीलिए मैं कहता हूँ कि हम सब भाई भाई सब इंसान ही है, ಎಲ್ಲರೂ ಮನುಷ್ಯರಿದ್ದೇವೆ. ಪ್ರತಿಯೊಂದು ಸಮಾಜದಲ್ಲಿ ಕೂಡ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಹೌದಲ್ಲ ಸಾಹೇಬ್ರ? ಇದೇ ಸಮಾಜದ ಕೆಟ್ಟದ್ದು, ಆ ಸಮಾಜ ಕೆಟ್ಟದ್ದು ಅಂತ ಹೇಳ್ತೀವಲ್ಲ, ನಮ್ಮಂಥ ಮೂರ್ಖರು ಎಲ್ಲಿ ಸಿಗಲ್ಲ. ಅದಕ್ಕಾಗಿ ಮನುಷ್ಯರಿದ್ದಂಥವ್ರನ್ನ ಪ್ರತಿಯೊಬ್ಬರನ್ನು ಪ್ರೀತಿ, ಪ್ರೇಮ, ಗೌರವ, ವಿಶ್ವಾಸದಿಂದ ನಾವು ನಡ್ಕೊಂಡಾಗ ಅದಕ್ಕೆ ಹಿರಿಯರು ಒಂದಂದಾರ, कुछ पाना है तो कुछ खोना ही पड़ेगा. इसीलिए कुछ खोना है ना, जो खोना क्या है और लेना क्या है. ಪ್ರತಿಯೊಬ್ಬರಿಗೂ ಪ್ರೀತಿ ಗೌರವದಿಂದ ನಾವು ನಮಸ್ಕಾರ ಸಾಹೇಬ್ರ ಅಂದ್ರೆ ಅವರು ನಮಸ್ಕಾರ ಅಂತಾರೆ. ಅರೆ ನೀನೇ ಸೊಕ್ಕಿಲಿ ಹೋದ್ರೆ ಅವ್ರು ಯಾಕೆ ನಮಸ್ಕಾರ ಅಂತಾರೆ? ಅದಕ್ಕೆ ಮೊದಲು ನಾವು ಅವರಿಗೆ ಗೌರವ ಕೊಡೋದನ್ನು ಕಲಿಬೇಕು. ಆ ನಂತರ ಆ ಗೌರವ ಸಿಕ್ಕೇ ಸಿಗುತ್ತೆ. ಅದನ್ನು ಕೇಳಿ ಇಸ್ಕೊಳ್ಳೋದಲ್ಲ. ಅದಕ್ಕೆ ನಾವೆಲ್ಲರೂ ಮನುಷ್ಯರೇ, ಎಲ್ಲರೂ ಮನುಷ್ಯರಂದ ಮೇಲೆ ನಾವೆಲ್ಲರೂ ಪ್ರೀತಿಯಿಂದ, ಪ್ರೇಮದಿಂದ, ಎಲ್ಲರೂ ಸ್ನೇಹಿತರಿಂದ, ನೆಮ್ಮದಿಯಿಂದ ಬದುಕಿ ನಮ್ಮ ಒಂದು ಗೆಳೆತನ, ಒಂದು ಮನುಷ್ಯರು ಒಂದಿನ ಹೋಗೋರು ನಾವು ಯಾಕೆ ದ್ವೇಷ ಆಶ್ರಯ ಕಟ್ಕೊಂಡು ಹೋಗೋಣಂತ. ಎಲ್ಲರೂ ಒಂದೇ ತಾಯಿ ಮಕ್ಕಳ, ಎಲ್ಲರೂ ಅಣ್ಣತಮ್ಮರಾಗಿರೋ ನನ್ನ ಒಂದು ಸಂದೇಶವನ್ನು ಈ ಒಂದು ಜಮಾತೆ ಇಸ್ಲಾಂನವರು ಕೊಟ್ಟಿದ್ದಾರೆ. ಇವರಿಗೆ ನನ್ನ ಅನಂತ ಧನ್ಯವಾದಗಳು. ನನ್ನ ಹೆಸರು ಶಿವಾನಂದ ಪಾಸಂಗಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅರೆ ಅಲೆಮಾರಿ ಒಕ್ಕೂಟದ ರಾಜ್ಯ ಅಧ್ಯಕ್ಷರು. ನಮಸ್ಕಾರ. ಥ್ಯಾಂಕ್ ಯು.